ಸ್ನೇಹಿತರೆ ಹಾಗೂ 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ಬೀಜೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 12.2ರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಬೀಜೋಕ್ತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 12.2ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 12.2 ಮೊದಲನೆಯ ಮೇನ್ ಪ್ರಶ್ನೆ ಸಂಖ್ಯೆ 1, ಸಜಾತಿ ಪದಗಳನ್ನು ಒಗ್ಗೂಡಿಸಿ ಸಂಕ್ಷೇಪಿಸಿ ಎತ್ತದ. ಅದರಲ್ಲಿ ಮೊದಲನೆಯ ಸಮಸ್ಯೆ 12b - 32 + 7b - 20b ಅದ. ಇಲ್ಲಿ ಸಜಾತಿ ಪದಗಳ ಗುಂಪನ್ನು ಮಾಡಬೇಕು. ಸಜಾತಿ ಪದಗಳಂದಾಗ ಇಲ್ಲಿ ಯಾವಾಗ್ತದ್ರೆ 21b, 7b -20b ಇವು ಸಜಾತಿ ಪದಗಳು. ಇನ್ನು -32 ಸ್ಥಿರಾಂಕವಾಗಿರೋದ್ರಿಂದ ಕೊನೆಗೆ ಬರೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಸಜಾತಿ ಪದಗಳನ್ನು ಕೊಡಿಸೋಣ. 21b + 7b - 20b -32 ಆಗ್ತದೆ. ನಂತರ ಧನಸಂಖ್ಯೆಗಳು ಸಜಾತಿ ಪದಗಳಲ್ಲಿ ಧನಸಂಖ್ಯೆಗಳನ್ನು ಕೊಡಿಸ್ಬೇಕು. 21b 7b ಧನಸಂಖ್ಯೆ 21ರಲ್ಲಿ 7 ಕೂಡಿಸಿದಾಗ 28 ಆಗ್ತದೆ, 28b ಆಗ್ತದೆ. ನಂತರ 28ರಲ್ಲಿ -20 ಮಾಡಬೇಕು. 28ರಲ್ಲಿ 20 ಕಳೆದಾಗ 8 ಆಗ್ತದೆ, 8b -32 ಆಗ್ತದೆ. ಇನ್ನು ಎರಡನೇ ಪ್ರಶ್ನೆ -z² + 13z² - 5z + 7z³ - 15z. ಇಲ್ಲಿ ಮೊದಲನೇದಾಗಿ ಸಜಾತಿ ಪದಗಳ ಗುಂಪು ಮಾಡೋಣ. ಇದು -z² ಅದ, ಮತ್ತು ಇಲ್ಲಿ z² ಇರತಕ್ಕಂಥದ್ದು 13z² ಅದ. ನಂತರ ಮತ್ತೆ ಯಾವುದು z² ಇಲ್ಲ, ಇದೊಂದು ಗುಂಪು ಆಗ್ತದೆ. ಇದು ಸಜಾತಿ ಪದಗಳು ಮೊದಲನೇ ಗುಂಪು. ಇನ್ನು ಸಜಾತಿ ಪದಗಳ ಎರಡನೇ ಗುಂಪು ಮಾಡೋಣ. ಎರಡನೇ ಗುಂಪು ಇಲ್ಲಿ -5z ಅದ, -15z ಅದ. ಇದು ಎರಡನೇ ಗುಂಪನ್ನು ಮಾಡೋಣ. ಇನ್ನು -7z³ ಅದ, ಅದನ್ನು ಹಂಗೆ ಬರ್ಕೋಣ. -7z³ ಹಂಗೆ ಬರ್ಕೋಣ. ನಂತರ ಮೊದಲೇ ಎರಡು ಸಜಾತಿ ಪದಗಳನ್ನು ಕೊಡಿಸೋಣ. -z² + 13z² ಅದ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿಬೇಕು. 13ರಲ್ಲಿ ಏನೂ ಇಲ್ಲೊಂದು ಸ್ಥಿರಾಂಕ 1 ಇರ್ತದೆ. 13ರಲ್ಲಿ 1 ಕಳೆದಾಗ 12z² ಆಗ್ತದೆ. ಇನ್ನು ನಂತರ -5z - 15z ಎರಡೂ ಋಣ ಪೂರ್ಣಾಂಕ ಇದ್ದಾಗ ಕೂಡಿಸ್ಬೇಕು. 15ರಲ್ಲಿ 5 ಕೂಡಿಸಿದಾಗ 20, 20 -20z ಆಗ್ತದೆ. ಇನ್ನು 7z³ ಹಂಗೆ ಬರ್ಕೊಂಡು ಈ ರೀತಿ ಉತ್ತರ ಬರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ p - ಇಂಟು ಬ್ರೆಕೆಟ್ p - q - q ಇಂಟು ಬ್ರೆಕೆಟ್ q - p ಅದ. ಇಲ್ಲಿ ಫಸ್ಟ್ ಬ್ರೆಕೆಟನ್ನು ಬಿಡಿಸ್ಬೇಕು. ಬ್ರೆಕೆಟನ್ನು ಬಿಡಿಸ್ಬೇಕಾದ್ರೆ ನೋಡ್ರಿ, p ಹಂಗೆ ಬರ್ಕೋಣ. ಮೈನಸ್ ಇಂಟು ಪ್ಲಸ್ ಮೈನಸ್, ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ನಂತರ ಇದೇ ರೀತಿಯಾಗಿ -q ಹಂಗೆ ಬರ್ಕೋಣ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ p ಆಗ್ತದೆ. ನಂತರ ನಾವು ಮಾಡೋ ಸಜಾತಿ ಪದಗಳ ಗುಂಪು ಮಾಡೋಣ. p + p ಎರಡು ಅದಾವು, ಆಮೇಲೆ -p 1 ಅದ, ಆಮೇಲೆ ಇವು 3 q ಇರ್ತಕ್ಕಂಥದ್ದು ಇಲ್ಲಿ ಬರ್ಕೋರೋಣ. ನಂತರ ಇಲ್ಲಿ +p - p ಕ್ಯಾನ್ಸಲ್ ಆಗ್ತದೆ, +q - q ಕ್ಯಾನ್ಸಲ್ ಆಗ್ತದೆ. ಅವಾಗ p - q ಉಳಿತದೆ. ನಾಲ್ಕನೇ ಪ್ರಶ್ನೆ 3a - 2b - ab ಇಂಟು ಬ್ರೆಕೆಟ್ a - b + b ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ 3ab + b - c ಅದ. ಈಗ 3bಯನ್ನು ಹಂಗೆ ಬರ್ಕೊಂಡು -2bನ ಹಂಗೆ ಬರ್ಕೊಂಡು -abನ ಹಂಗೆ ಬರ್ಕೊಂಡು ನಂತರ ಈ ಮೈನಸನ್ನು ಬ್ರಕೆಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಚಿಹ್ನೆಗಳ ಜೊತೆ ಗುಣಾಕ ಮಾಡಬೇಕು. ಏನು ಅಂದರೆ ಪ್ಲಸ್ ಇರ್ತದೆ. ಅವಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಮೈನಸ್ ಇಂಟು ಪ್ಲಸ್
ಮೈನಸ್ ಆಗ್ತದೆ. ಅದೇ ಇಲ್ಲಿ ಬರ್ತದೆ ನೋಡಿರಿ, ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಆಗ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಆಗ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಬಿ ಆಗ್ತದೆ, ಪ್ಲಸ್ 3ab ಪ್ಲಸ್ ಬಿ ಮೈನಸ್ ಎ. ಇನ್ನು ಸಜಾತಿ ಪದಗಳ ಗುಂಪು ಮಾಡೋಣ. 3a1 ಮೈನಸ್ a1 ಇಲ್ಲಿ ಮೈನಸ್ a1 ಇದೊಂದು ಗುಂಪಾಯ್ತು. ಇನ್ನು ಮೈನಸ್ 2b ಪ್ಲಸ್ ಬಿ ಮತ್ತೊಂದು ಪ್ಲಸ್ ಬಿ ಇದೊಂದು ಗುಂಪಾಗ್ತದೆ. ಇನ್ನು ಎ ಬಿ ಮೈನಸ್ ಎ ಬಿ ಮೈನಸ್ ಎ ಬಿ 3ab ಮೈನಸ್ ಎ ಬಿ 3ab ಇದೊಂದು ಗುಂಪಾಗ್ತದೆ. ನಂತರ 3a ಮೈನಸ್ ಎ ನೋಡಿ, ಮೈನಸ್ ಎ 1a ಮೈನಸ್ 1a ಮೈನಸ್ 2a ಮೈನಸ್ 2a 3aದಾಗ ಮೈನಸ್ 2ಕ್ಕೆ ಆದಾಗ 1a ಉಳಿತದೆ. ಅದು 1a ಇಲ್ಲಿ ಬಂತು, ಇದು 1a ಬರ್ತದೆ. ಮೈನಸ್ 2b ಪ್ಲಸ್ 2b ಕ್ಯಾನ್ಸಲ್ ಆಗ್ತದೆ, ಎಲ್ಲ ಕ್ಯಾನ್ಸಲ್ ಆಗ್ತದೆ. ನಂತರ ಮೈನಸ್ 1b ಮೈನಸ್ 1b 2b 3bದಾಗ 2b ಕಾದ್ರೆ ಎ ಬಿ ಬರ್ತದೆ. ಎಷ್ಟು ಬರ್ತದೆ? ಎ ಬಿ ಬರ್ತಕ್ಕಂಥದ್ದು. ಇನ್ನು 5x² ಮೈನಸ್ 5x² ಪ್ಲಸ್ 3y² ಮೈನಸ್ 3y² ಮೈನಸ್ x² ಮೈನಸ್ y² ಪ್ಲಸ್ 8xy² ಮೈನಸ್ 3y² ಅದ. ಇಲ್ಲಿ ಸಜಾತಿ ಪದಗಳ ಗುಂಪು ಮಾಡೋಣ. ಅವಾಗ 5x² ಪ್ಲಸ್ 3x² ಅದ. ಇದು ಒಂದು ಗುಂಪು, ಇದು ಒಂದು ಗುಂಪಾಯ್ತು. ಇನ್ನು ಮೈನಸ್ 5x² ಮೈನಸ್ x² ಒಂದು ಗುಂಪು. ಇನ್ನು ನೆಕ್ಸ್ಟು ಮೈನಸ್ 3y² ಮೈನಸ್ y² ಮೈನಸ್ 3y² ಇದೊಂದು ಗುಂಪು. ಇನ್ನು ಏನು ಉಳಿತದ ಅದನ್ನು ಲಾಸ್ಟ್ ಬರ್ಕೊಟ್ಟು ನಾವು. ಉಳಿದು 8x² ಉಳಿತದೆ, 8xy² ಉಳಿತದೆ. ನಂತರ 5x² ಪ್ಲಸ್ 3yx² ಅನ್ನು ಕೂಡಿಸಿದಾಗ 8y² ಆಗ್ತದೆ. ಏನಾಗ್ತದೆ? 8y² ಆಗ್ತದೆ. ಇನ್ನು ಮೈನಸ್ 5x² ಮೈನಸ್ 1x² ಕೂಡಿಸಿದಾಗ ಮೈನಸ್ 6x² ಆಗ್ತದೆ. ಇನ್ನು ಮೈನಸ್ 3 ಇಲ್ಲಿ ಏನೋ ಅಂದ್ರೆ 1x² ಇರ್ತದೆ. ಆಮೇಲೆ ಪ್ಲಸ್ 3 ನೋಡಿ, ಪ್ಲಸ್ 3y² ಮೈನಸ್ 3y² ಕ್ಯಾನ್ಸಲ್ ಆಗಿ ಮೈನಸ್ 7y² ಆಗ್ತದೆ. ಇದು ಮೈನಸ್ ಅದ, ಮೈನಸ್ ಅದಲ್ಲ, ಮೈನಸ್ ಮೈನಸ್ ಎಲ್ಲ ಕೂಡಿಸಾಗ ಮೈನಸ್ 3 1 ಮೈನಸ್ 3 ಅಂತ ಮೈನಸ್ 7x² ಆಗ್ತದೆ. ನಂತರ 8xy 8xy² ಆಗ್ತದೆ. ಇನ್ನು 6ನೇ ಪ್ರಶ್ನೆ, 3 ಇಂಟು ಬ್ರಕೆಟ್ 3y² ಮೈನಸ್ 5y ಮೈನಸ್ 4 ಮೈನಸ್ ಆಫ್ 8y ಮೈನಸ್ y² ಮೈನಸ್ 4. ಫಸ್ಟ್ ಬ್ರಕೆಟನ್ನು ಬಿಡ್ತಾನೆ. 3y² ಪ್ಲಸ್ 5y ಮೈನಸ್ 4 ಇದು ಮೈನಸ್ 4 ಅದ. ಇದು ಪ್ಲಸ್ 4 ಆಗಬೇಕು. ಕ್ವಶನ್ ಪ್ಲಸ್ 4 ಆಗಬೇಕು. ನಂತರ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಆಗಬೇಕು. ಗರ್ನೆ ಪಡ್ಕೋರಿ, ಇದು ಪ್ಲಸ್ ಆಗಬೇಕು, ಇದು ಮೈನಸ್ ಆಗಬೇಕಾಗ್ತದೆ. ನಂತರ 3y² ಒಂದು ಸಜಾತಿ ಪದ, 5y ಮೈನಸ್ 8y ಒಂದು ಪದ, ಮೈನಸ್ 4 ಪ್ಲಸ್ 4 ಒಂದು ಪದ. 3yದಲ್ಲಿ y ಕೂಡಿಸಿದಾಗ 4y², ಮೈನಸ್ 8yದಾಗ 5y ಕಾದಾಗ ಮೈನಸ್ 3y², 4 4 ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟು ಮೇನ್ ಪ್ರಶ್ನೆ ಸಂಖ್ಯೆ 2, ಇವುಗಳನ್ನು ಕೂಡಿಸಬೇಕು.
3mn ಮೈನಸ್ 3mn ಮೈನಸ್ 5mn (8mn) ಮೈನಸ್ 4mn. ಇಲ್ಲಿ ಎಲ್ಲವುಗಳು ಸಜಾತಿ ಪದ ಆಗಿರೋದ್ರಿಂದ ಎಲ್ಲವುಗಳನ್ನು ಕೂಡಿಸೋಣ. 3mn ಪ್ಲಸ್ ಮೈನಸ್ 5mn ಪ್ಲಸ್ 8mn ಪ್ಲಸ್ ಆಫ್ ಮೈನಸ್ 4mn. ನಂತರ 3mn ಪ್ಲಸ್ ಇಂಟು ಮೈನಸ್ 5mn ಪ್ಲಸ್ 8mn ಪ್ಲಸ್ ಇಂಟು ಮೈನಸ್ 4mn. ನಂತರ ಎಲ್ಲ ಸಜಾತಿ ಪದ ಆಗಿರೋದ್ರಿಂದ ಪ್ಲಸ್ ಸಂಖ್ಯೆಯನ್ನು ಕೊಡಿಸೋಣ, ಪ್ಲಸ್ಗಳನ್ನು ಕೊಡಿಸೋಣ. ಆಗ 3mnದಾಗ 8mn ಕೊಡಿಸಿದಾಗ 11mn. 2 ಮೈನಸ್ ಋಣ ಪೂರ್ಣಾಂಕ ಕೊಡಿಸೋಣ, ಋಣ ಪೂರ್ಣಾಂಕ ಕೊಡಿಸಿದಾಗ ಉತ್ತರ ಋಣ ಪೂರ್ಣಾಂಕ ಬರ್ತದೆ. 5ರಲ್ಲಿ 4 ಕೂಡಿಸಿದಾಗ ಮೈನಸ್ 9mn ಆಗ್ತದೆ. 11ರಲ್ಲಿ 9mn ಕಾದಾಗ 2mn ಬರ್ತದೆ. ಎಷ್ಟು ಬರ್ತದೆ? 2mn. ಟಿ ಮೈನಸ್ n2tz, 3tz ಮೈನಸ್ z ಮೈನಸ್ ಟಿ ಇದೆ. ಈಗ ಇವುಗಳನ್ನೆಲ್ಲ ಕೂಡಿಸೋಣ. ಅವಾಗ ಇಂಟು ಬ್ರಾಕೆಟ್ ಟಿ ಮೈನಸ್ n2z tz ಪ್ಲಸ್ 3tz ಮೈನಸ್ z ಪ್ಲಸ್ z ಮೈನಸ್ ಟಿ ಇದೆ. ಇದನ್ನು ಬಿಡಿಸೋಣ. ಬಿಡಿಸಿದಾಗ ಏನಾಗ್ತದೆ ಅಂದ್ರೆ ಟಿ ಮೈನಸ್ n2tz 3tz ಮೈನಸ್ z ಮೈನಸ್ ಟಿ ಆಗ್ತದೆ. ನಂತರ ಟಿ ಮೈನಸ್ ಟಿ ಮೈನಸ್ n2tz ಪ್ಲಸ್ 3tz ಒಂದು ಗುಂಪು, ಮೈನಸ್ z ಪ್ಲಸ್ z ಒಂದು ಗುಂಪು. ಈ ರೀತಿ ಸಜಾತಿ ಪದಗಳು ಗುಂಪು ಮಾಡೋಣ. ನಂತರ ಗುಂಪು ಮಾಡಿದಾಗ ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಗ್ತದೆ. ಮೈನಸ್ n2tದಾಗ 3t ಕಳೆದಾಗ ಮೈನಸ್ 5t z ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಕ್ವಶನು. ಮೈನಸ್ 7mn ಪ್ಲಸ್ 5, 12mn ಪ್ಲಸ್ 2, 9mn ಮೈನಸ್ 8, ಮೈನಸ್ 2mn ಮೈನಸ್ 3. ಇವುಗಳನ್ನೆಲ್ಲ ಕೂಡಿಸೋಣ. ಮೈನಸ್ 7mn ಪ್ಲಸ್ 5 ಪ್ಲಸ್ 12mn ಪ್ಲಸ್ 2 ಪ್ಲಸ್ 9mn ಮೈನಸ್ 8 ಪ್ಲಸ್ ಮೈನಸ್ 2mn ಮೈನಸ್ 3. ಇವನ್ನೆಲ್ಲ ಬಿಡಿಸಿದಾಗ ಏನಾಗ್ತದೆ ಅಂದರೆ ಮೈನಸ್ 7mn ಪ್ಲಸ್ 5 ಪ್ಲಸ್ 12mn ಪ್ಲಸ್ 2 ಪ್ಲಸ್ 9mn ಮೈನಸ್ 8 ಮೈನಸ್ 2mn ಮೈನಸ್ 3. ಈಗ ಸಜಾತಿ ಪದಗಳು ಗುಂಪು ಮಾಡಿದಾಗ ಮೈನಸ್ 7mn ಮೈನಸ್ 2mn ಇದೊಂದು ಗುಂಪು ಪ್ಲಸ್ 12mn 3 ಸಜಾತಿ ಪದಗಳ ಗುಂಪು ಮತ್ತು 9mn ಒಂದು. ನಂತರ ಸ್ಥಿರಾಂಕವನ್ನು ತೋರೋಣ. ನಂತರ ಮೈನಸ್ 7mnದಾಗ ಮೈನಸ್ 2mn ಕೊಡಿಸಿದಾಗ ಮೈನಸ್ 9mn, 12mnದಲ್ಲಿ 9mn ಕೊಡಿಸಿದಾಗ 21mn. ನಂತರ 5ರಲ್ಲಿ 2 ಕೊಡಿಸಿದಾಗ 7, ಮೈನಸ್ 8ರಲ್ಲಿ ಮೈನಸ್ 3 ಕೊಡಿಸಿದಾಗ ಮೈನಸ್ 11, 21mnದಲ್ಲಿ 9mn ಕಾದಾಗ 12mn, 11ರಲ್ಲಿ 7 ಕಾದಾಗ ಮೈನಸ್ 4 ಆಗ್ತದೆ. ನೆಕ್ಸ್ಟ್ ಕ್ವಶನು. ಎ ಪ್ಲಸ್ ಬಿ ಮೈನಸ್ 3, ಬಿ ಮೈನಸ್ ಎ ಪ್ಲಸ್ 3, ಎ ಮೈನಸ್ ಬಿ ಪ್ಲಸ್ 3. ಈಗ ಎ ಪ್ಲಸ್ ಬಿ ಮೈನಸ್ 3 ಪ್ಲಸ್ ಬಿ ಮೈನಸ್ ಎ ಪ್ಲಸ್ 3 ಪ್ಲಸ್ ಇಂಟು ಬ್ರಾಕೆಟ್ ಮೈನಸ್ ಎ ಮೈನಸ್ ಬಿ ಪ್ಲಸ್ 3. ಈಗ ಬ್ರಾಕೆಟನ್ನು ಬಿಡಿಸೋಣ. ಅವಾಗ ಎ ಪ್ಲಸ್ ಬಿ ಮೈನಸ್ 3 ಪ್ಲಸ್ ಬಿ ಮೈನಸ್ ಎ ಪ್ಲಸ್ 3 ಪ್ಲಸ್ ಎ ಮೈನಸ್ ಬಿ ಪ್ಲಸ್ 3. ಈಗ ಸಜಾತಿ ಪದಗಳು ಗುಂಪು ಮಾಡಿದಾಗ ಎ ಮೈನಸ್ ಎ ಪ್ಲಸ್ ಬಿ ಮೈನಸ್ ಬಿ ಪ್ಲಸ್ 3 ಪ್ಲಸ್ 3 ಪ್ಲಸ್ 3. ಈಗ ಇದನ್ನು ಸಜಾತಿ ಪದಗಳ ಗುಂಪು ಆಯ್ತು. ಈಗ ನಂತರ ಪ್ಲಸ್ ಎ ಮೈನಸ್ ಎ ಕಟ್ತೋಯ್ತು, ಪ್ಲಸ್ ಬಿ ಮೈನಸ್ ಬಿ ಕಟ್ತೋಯ್ತು, ಪ್ಲಸ್ 3 ಮೈನಸ್ 3 ಕಟ್ತೋಯ್ತು. ಆಗ ಏನಾಗ್ತದೆ? ಎ ಬಿ 3 ಅಳಿತು. ಅದನ್ನ ಇಲ್ಲಿ ಮಾಡಲಾಗ್ಯದ. ಹದಿನಾಲ್ಕು ಎಕ್ಸ್ ಪ್ಲಸ್ 10y ಮೈನಸ್ 12xy ಮೈನಸ್ 13, 18 ಮೈನಸ್ 7x ಮೈನಸ್ 10y ಪ್ಲಸ್ 8xy, 4xy. ಈಗ ಸಜಾತಿ ಪದಗಳ ಗುಂಪು ಮಾಡೋಕ್ಕಿಂತ ಮುಂಚೆ ಎರಡು ಪದಗಳನ್ನು ಕೂಡಿಸೋಣ. 14x ಪ್ಲಸ್ 10y ಮೈನಸ್ 12y ಮೈನಸ್ 13 ಪ್ಲಸ್ 18 ಮೈನಸ್ 7x ಮೈನಸ್ 10y ಪ್ಲಸ್ 8y ಪ್ಲಸ್ 4y. ಈಗ ಇವನ್ನೆಲ್ಲ ಕೂಡಿಸಿದಾಗ ಸಜಾತಿ ಪದಗಳ ಗುಂಪನ್ನು ಮಾಡೋಣ. ಸಜಾತಿ ಪದಗಳ ಗುಂಪು ಮಾಡಿದಾಗ 14y ಮೈನಸ್ 7y ಒಂದು ಗುಂಪು,
10y ಮೈನಸ್ 10y ಒಂದು ಗುಂಪು, ಮೈನಸ್ 12xy ಪ್ಲಸ್ 8xy ಒಂದು ಗುಂಪು, ಮೈನಸ್ 4 ಒಂದು ಗುಂಪು, ಇದೊಂದು ಗುಂಪು. ಈ 14xದಲ್ಲಿ 7x ಆದಾಗ 7x, 10y 10y ಕ್ಯಾನ್ಸಲ್ ಆಯಿತು. ಮೈನಸ್ 12xy 8xyದಾಗ 4x2 12xy 12xyದಾಗ 12xy ಆದಾಗ 0 ಬರ್ತದೆ. 18 3 ಆದಾಗ 5. ಎಷ್ಟು 5m ಮೈನಸ್ 7n 3n ಮೈನಸ್ 4m ಪ್ಲಸ್ 2 2m ಮೈನಸ್ 3mn ಮೈನಸ್ 5. ಈಗ 5m ಮೈನಸ್ 7n ಒಂದು ಬ್ರಾಕೆಟ್ ಮಾಡ್ಕೊ ಒಂದು ಗುಂಪು, 3n ಮೈನಸ್ 4m ಪ್ಲಸ್ 2 ಒಂದು ಗುಂಪು, 2m ಮೈನಸ್ 3mn ಪ್ಲಸ್ ಮೈನಸ್ 5 ಒಂದು ಗುಂಪು. ಇವುಗಳನ್ನೆಲ್ಲ ಕೂಡಿಸಿದಾಗ ಏನಾಗ್ತದೆ 5m ಮೈನಸ್ 7n ಪ್ಲಸ್ 3n ಮೈನಸ್ 4m ಪ್ಲಸ್ 2 ಪ್ಲಸ್ 2m ಮೈನಸ್ 3mn ಮೈನಸ್ 5. ಈಗ ಸಜಾತಿಯ ಪದಗಳ ಗುಂಪು ಮಾಡೋಣ. 5m ಪ್ಲಸ್ 2m ಮೈನಸ್ 4m ಒಂದು ಸಜಾತಿ ಪದಗಳ ಗುಂಪು. ನಂತರ ಮತ್ತೊಂದು ಸಜಾತಿಗಳ ಗುಂಪು ಮೈನಸ್ 7n ಪ್ಲಸ್ 3 ಮತ್ತೊಂದು ಗುಂಪು. ಆಮೇಲೆ ಸಂಖ್ಯೆಗಳದ್ದು ಗುಂಪು. ಆಮೇಲೆ ಲಾಸ್ಟ್ mn ಒಂದು ಗುಂಪು. 5mnದಾಗ 2mn ಕಳೆದಾಗ 3m ಬರ್ತದೆ. 5mದಾಗ 2m ಕೂಡಿಸಾಗ 7m 7mದಾಗ 4m ಕಳೆದಾಗ 3m ಬರ್ತದೆ. ನಂತರ ಇವು ಮೈನಸ್ 7nದಾಗ 3n ಕಳೆದಾಗ ಮೈನಸ್ 4n, ಮೈನಸ್ 5ರಲ್ಲಿ 2 ಕೂಡಿಸಾಗ ಮೈನಸ್ 3, ನಂತರ ಮೈನಸ್ 3mn ಹಂಗೆ ಬರ್ತದೆ. 4x² ಮೈನಸ್ 3xy² ಮೈನಸ್ 5xy² 5x²y ಇವನ್ನೆಲ್ಲ ಕೂಡಿಸೋಣ. ಕೂಡಿಸಿದಾಗ ಏನಾಗ್ತದ್ರೆ ಪ್ಲಸ್ ಬರ್ತಕ್ಕಂಥದ್ದು. ನಂತರ 4x² ಪ್ಲಸ್ 5x² ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ 3xy² ಪ್ಲಸ್ ಇಂಟು ಮೈನಸ್ 5xy². ಸಜಾತಿ ಪದಗಳ ಗುಂಪು ಮಾಡಿದಾಗ 4x² ಪ್ಲಸ್ 5x² ಆದಾಗ 2 ಕೂಡಿಸ್ಬೇಕು, ಪ್ಲಸ್ ಇರೋದ್ರಿಂದ 9x² ಆಗ್ತದೆ. ಇನ್ನು ಮೈನಸ್ 3xy² ಮೈನಸ್ 5xy² ಎರಡೂ ಪೂರ್ಣಾಂಕ ಇರೋದರಿಂದ ಕೂಡಿಸ್ಬೇಕು. ಆಗ 5ರಲ್ಲಿ 3 ಕೂಡಿಸಿದಾಗ ಮೈನಸ್ 8xy² ಆಗ್ತದೆ. 3p² ಮೈನಸ್ 4pq ಪ್ಲಸ್ 5 ಮೈನಸ್ 10p²q² 15 ಪ್ಲಸ್ 9pq ಪ್ಲಸ್ 7p²q². ಈಗ ಇವುಗಳನ್ನು ಕೂಡಿಸೋಣ. ಕೂಡಿಸಿದಾಗ ಏನಾಗ್ತದೆ ಅಂದ್ರೆ 3p²q² ಮೈನಸ್ 4pq ಪ್ಲಸ್ 5 ಮೈನಸ್ 10p²q² ಪ್ಲಸ್ 15 ಪ್ಲಸ್ 9pq ಪ್ಲಸ್ 7p²q². ಇನ್ನು ಸಜಾತಿ ಪದಗಳನ್ನು ಗುಂಪು ಮಾಡಬೇಕು. ಸಜಾತಿ ಪದಗಳ ಗುಂಪು ಮಾಡಿದಾಗ 3p²q² ಪ್ಲಸ್ 7p²q² ಮೈನಸ್ 10p²q² ಒಂದು ಗುಂಪು ಆಗ್ತದೆ. ಇನ್ನು ಒಂದು ಗುಂಪಾತು 9pq ಮೈನಸ್ 4pq ಒಂದು ಗುಂಪು ಆಗ್ತದೆ. ನೋಡಿರಿ 7ರಲ್ಲಿ 3 ಕೂಡಿಸಿದಾಗ 10, 10ರಲ್ಲಿ 10 ಆದಾಗ ಕ್ಯಾನ್ಸಲ್ ಆಗ್ತದೆ, 0 ಬರ್ತದೆ. ನಾವು 9pqದಾಗ 4pq ಆದಾಗ 5pq, 15ರಲ್ಲಿ 5 ಕೂಡಿಸಿದಾಗ 20 ಆಗ್ತದೆ. ab ಮೈನಸ್ 4a 4b ಮೈನಸ್ ab 4a ಮೈನಸ್ 4b. ಈಗ ಇವನ್ನೆಲ್ಲ ಕೂಡಿಸೋಣ. ಅವಾಗ ab ಮೈನಸ್ 4a ಪ್ಲಸ್ 4b ಮೈನಸ್ ab ಪ್ಲಸ್ 4a ಮೈನಸ್ 4b. ಈಗ ಸಜಾತಿ ಪದ ಗುಂಪು ಮಾಡಿದಾಗ ab ಮೈನಸ್ ab ಒಂದು ಗುಂಪು, ಮೈನಸ್ 4a ಪ್ಲಸ್ 4a ಒಂದು ಗುಂಪು, 4b ಮೈನಸ್ 4b ಒಂದು ಗುಂಪು. ಎಲ್ಲ ಕ್ಯಾನ್ಸಲ್ ಆಗಿ 0 ಬರ್ತದೆ. ಎಲ್ಲ ಕ್ಯಾನ್ಸಲ್ ಆಗಿ ಏನು ಬರ್ತದೆ? 0 ಬರ್ತಕ್ಕಂಥದ್ದು. x² ಮೈನಸ್ y² ಮೈನಸ್ 1 y² ಮೈನಸ್ 1 ಮೈನಸ್ x², 1 ಮೈನಸ್ x² ಮೈನಸ್ y². ಈಗ ಸಜಾತಿ ಪದಗಳ ಗುಂಪು ಮಾಡೋಣ. ಅವಾಗ x² ಮೈನಸ್ y² ಮೈನಸ್ 1 ಪ್ಲಸ್ y² ಮೈನಸ್ 1 ಮೈನಸ್ x² ಪ್ಲಸ್ 1 ಮೈನಸ್ x² ಮೈನಸ್ y². ಈಗ ಗುಂಪು ಮಾಡಿದಾಗ ಪ್ಲಸ್ x² ಮೈನಸ್ x² ಆಗ್ತದೆ. ನಂತರ ಮೈನಸ್ x²
ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 1 ಮೈನಸ್ 1 ಮೈನಸ್ 1. ಈಗ ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಒಂದು ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಒಂದು ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗ್ತದೆ. ಆಗ ಮೈನಸ್ ಎಕ್ಸ್ ಸ್ಕ್ವೇರು ಮೈನಸ್ ವೈ ಸ್ಕ್ವೇರ್ ಮೈನಸ್ 1 ಉಳಿತದೆ. ಮೂರನೇ ಪ್ರಶ್ನೆ, ಕಳೆಯಿರಿ. ವಾಯ್ನಿಂದ -5 ವಾಯನ್ನು ಕಳೆಯಿರಿ. ನೋಡಿರಿ, ವಾಯ್ ಅದರಿಂದ ಕಳೆ ಎಂದರು ಇನ್ನೊಂದು ಇಂಪಾರ್ಟೆಂಟು. ಅದರಿಂದ ವಾಯ್ನಿಂದ -5 ವೈ ಸ್ಕ್ವೇರನ್ನು ಕಳೆಯಿರಿ. ಇದರಿಂದ ಇದನ್ನು ಕಳೆಯಿರಿ ಅಂದಾಗ ಅದರಿಂದ ಅಂದಿರ್ತಾರೆ ಮೊದಲು ಬರ್ಕೋಬೇಕು ವೈ ಸ್ಕ್ವೇರು. ನಂತರ ಕಳೆಯಿರಿ ಅನ್ನೋದು ಮೈನಸ್ ಚಿಹ್ನೆ ಮತ್ತು -5 ವೈ ಸ್ಕ್ವೇರ್ ಅಂದದು, ಅದಕ್ಕೆ 2 ಮೈನಸ್ ಚಿಹ್ನೆ ಬರೋದನ್ನ ಒಂದು ಬ್ರಕೆಟ್ದಾಗ ಬರ್ಕೋಣ. ವೈ ಸ್ಕ್ವೇರ್ ಮೈನಸ್ ಅನ್ನೋದು ಕಳೆಯಿರಿಂದ, ಇನ್ನೊಂದು -5 ವೈ ಸ್ಕ್ವೇರ್ ಬರ್ತದೆ. ನಂತರ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 ವೈ ಸ್ಕ್ವೇರ್. ಇಲ್ಲಿ 1 ವೈ ಸ್ಕ್ವೇರ್ ಇರ್ತದೆ, 1 ವೈ ಸ್ಕ್ವೇರ್ದಾಗ 5 ವೈ ಸ್ಕ್ವೇರ್ ಕೂಡಿಸಿದಾಗ 6 ವೈ ಸ್ಕ್ವೇರ್ ಬರ್ತದೆ. ಇನ್ನು -12 ಎಕ್ಸ್ ವೈನಿಂದ 6 ಎಕ್ಸ್ ವೈಯನ್ನು ಕಳೆಯಿರಿ. ಎದರಿಂದ ಇರ್ತದಲ್ಲ ಅದು ಮೊದಲು ಬರ್ಕೋಬೇಕು. -12 ಎಕ್ಸ್ ವೈ ಮೊದಲು ಬರ್ತದೆ. ನಂತರ ಕಳೆಯಿರಿ ಅನ್ನೋದು ಮೈನಸ್ ಚಿಹ್ನೆ, ನಂತರ 6 ಎಕ್ಸ್ ವೈ. -12 ಎಕ್ಸ್ ವೈ ಮೈನಸ್ ಇಂಟು ಪ್ಲಸ್ -6 ಎಕ್ಸ್ ವೈ. ಎರಡು ಮೈನಸ್ ಇದ್ದಾಗ ಕೂಡಿಸ್ಬೇಕು. -12ರಲ್ಲಿ -6 ಕೂಡಿಸಾಗ -18 ಎಕ್ಸ್ ವೈ ಆಗ್ತದೆ. ನಂತರ ಎ ಬಿನಿಂದ ಪ್ಲಸ್ ಎ ಬಿಯನ್ನು ಕಳೆಯಿರಿ. ಎ ಪ್ಲಸ್ ಬಿಯಿಂದ ಎ ಮೈನಸ್ ಬಿಯನ್ನು ಕಳೆಯೋಣ. ಅವಾಗ ಎ ಪ್ಲಸ್ ಬಿ ಹಂಗೆ ಬರ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ಪ್ಲಸ್ ಎ ಮೈನಸ್ ಎ ಒಂದು ಗುಂಪು, ಪ್ಲಸ್ ಬಿ ಒಂದು ಗುಂಪು, ಎರಡು ಕ್ಯಾನ್ಸಲ್ ಆಗ್ತದೆ. ಎ ಬಿದ ಬಿ ಕೂಡಿಸಿದ್ರೆ 2b ಬರ್ತದೆ. ಬಿ ಇಂಟು ಬ್ರಕೆಟ್ 5 ಮೈನಸ್ ಎನಿಂದ ಎ ಇಂಟು ಬ್ರಕೆಟ್ ಬಿ ಮೈನಸ್ 5ಅನ್ನು ಕಳೆಯಿರಿ. ಈಗ ಬಿ ಇಂಟು ಬ್ರಕೆಟ್ 5 ಮೈನಸ್ ಎಯಿಂದ ಮೈನಸ್ ಎ ಇಂಟು ಬ್ರಕೆಟ್ ಬಿ ಮೈನಸ್ ಬಿ ಅನ್ನು ಕಳೆಯೋಣ. ಈಗ ಬ್ರಕೆಟ್ ಬಿಡಿಸೋಣ. 5 ಇಂಟು ಬಿ 5b ಮೈನಸ್ ಎ ಇಂಟು ಬಿ ಮೈನಸ್ ಎ ಬಿ ಮೈನಸ್ ಎ ಇಂಟು ಬಿ ಮೈನಸ್ ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ 5a ಆಗ್ತದೆ. ನಂತರ ಸಜಾತಿ ಪದಗಳ ಗುಂಪು ಮಾಡಿದಾಗ ಇಲ್ಲಿ 5a ಮೊದಲು ಬರ್ಕೋರೋಣ. ಮೈನಸ್ ಎ ಬಿ ಕುಶ -2ab ಆಗ್ತದೆ. 5b ನಂತರ ಬರ್ಕೋರೋಣ. -4m² ಮೈನಸ್ 3mn ಪ್ಲಸ್ 8ನಿಂದ -m² ಪ್ಲಸ್ 5mn ಕಳೆಯಿರಿ. 4m² ಪ್ಲಸ್ 3mn ಪ್ಲಸ್ 8ರಿಂದ ಮೈನಸ್ ಕಳಿಬೇಕು. -m² ಪ್ಲಸ್ 5mn ಕಳಿಬೇಕು. ಇದು ಬಿಡಿಸೋಣ. ಅದನ್ನು 4m² ಮೈನಸ್ 3mn ಮೈನಸ್ 8. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ m² ಆಗ್ತದೆ. ನಂತರ ಮೈನಸ್ ಇಂಟು ಪ್ಲಸ್ ಮೈನಸ್ 5mn ಆಗ್ತದೆ. ನಂತರ ಸಜಾತಿ ಪದಗಳ ಗುಂಪು ಮಾಡೋಣ. 4m² ಪ್ಲಸ್ m² ಆಗ್ತದೆ. ಇನ್ನು -3mn ಮೈನಸ್ 5mn ಒಂದು ಪ್ಲಸ್ 8. 4m²ದಾಗ m² ಕೂಡಿಸಿದಾಗ 5m² ಆಗ್ತದೆ. -3mnದಾಗ -5mn ಕೂಡಿಸ -8mn ಪ್ಲಸ್ 8 ಆಗ್ತದೆ. ಇನ್ನು 5x ಮೈನಸ್ 10ನಿಂದ -x² ಪ್ಲಸ್ 10x ಮೈನಸ್ 5ಅನ್ನು ಕಳೆಯಿರಿ. ನೋಡಿ, 5x ಮೈನಸ್ 10ನಿಂದ -x² ಪ್ಲಸ್ 10x ಮೈನಸ್ 5 ಮಾಡಬೇಕು. ಈಗ ಬ್ರಕೆಟನ್ನು ಬಿಡಿಸೋಣ. ಅವಾಗ 5x ಮೈನಸ್ 10 ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, x² ಬರ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ 10x ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಗ್ತದೆ. ನಂತರ ಸಜಾತಿ ಪದಗಳ ಗುಂಪು ಮಾಡಿದಾಗ 5x ಮೈನಸ್ 10x ಒಂದು ಗುಂಪು, -10 ಪ್ಲಸ್ 5 ಪ್ಲಸ್ x². ಈಗ -10xದಾಗ 5x ಕಳೆದಾಗ -5x ಬರ್ತದೆ. ನಂತರ ಪ್ಲಸ್ x² ಹಂಗೆ ಫಸ್ಟ್ ಬರ್ಕೋರು. ನಂತರ -10xದಾಗ 5x ಕಳೆದಾಗ -5x, -10ರಲ್ಲಿ 5 ಕಳೆದಾಗ -5 ಬರ್ತದೆ. 3ab ಮೈನಸ್ 2a² ಮೈನಸ್ 2b²ನಿಂದ 5a² ಮೈನಸ್ 7b ಪ್ಲಸ್ 5bಯನ್ನು ಕಳೆಯಿರಿ. ಅದರಿಂದ ಅದನ್ನು ಕಳೆ ಅಂದಾಗ ಬದಲು ರಿಂದ ಯಾವ್ದು ಇರ್ತದೆ ಅದನ್ನು ಫಸ್ಟ್ ಬರ್ಕೋಬೇಕು. 3ab ಮೈನಸ್ 2a² ಮೈನಸ್ 2b ಇಂದ ಅಂದರೆ ಮೈನಸ್ ಆಫ್ ಇಂಟು ಬ್ರಕೆಟ್ 5a² ಮೈನಸ್ 7b ಪ್ಲಸ್ 5b ಆಗ್ತದೆ. ನಂತರ ಬ್ರಕೆಟ್ ಬಿಡಿಸಿದಾಗ 3ab ಮೈನಸ್ 2a² ಮೈನಸ್ 2b ಹಂಗೆ ಬರ್ಕೊಂಡು ಮೈನಸ್ ಇಂಟು ಪ್ಲಸ್ ಮೈನಸ್ 5ab ಮೈನಸ್ ಇಂಟು ಮೈನಸ್ ಪ್ಲಸ್ 7b ಮೈನಸ್ ಇಂಟು ಪ್ಲಸ್ ಮೈನಸ್ 5b ಆಗ್ತದೆ. ನಂತರ ಸಜಾತಿ ಪದಗಳ ಗುಂಪು ಮಾಡಿದಾಗ 3ab 1 7ab 1. ನಂತರ -2a² ಮೈನಸ್ 5a² ಒಂದು ಗುಂಪು, -2b² ಪ್ಲಸ್ -5b² ಒಂದು ಗುಂಪು.
ನಂತರ 7 ಎ ಬಿದಲ್ಲಿ 3 ಎ ಬಿ ಕೂಡಿಸಿದಾಗ 10 ಎ ಬಿ ಮೈನಸ್ 5 ಎ ಸ್ಕ್ವೇರ್ದಾಗ ಮೈನಸ್ 2 ಎ ಸ್ಕ್ವೇರ್ ಕೂಡಿಸಿದಾಗ 5ರಲ್ಲಿ 2 ಕೂಡಿಸಿದಾಗ ಮೈನಸ್ 7 ಎ ಸ್ಕ್ವೇರ್ ಇನ್ನು ಮೈನಸ್ 2 ಬಿ ಸ್ಕ್ವೇರ್ ಮೈನಸ್ 7 ಬಿ ಸ್ಕ್ವೇರನ್ನು ಕೂಡಿಸಿದಾಗ ಮೈನಸ್ 7 ಬಿ ಸ್ಕ್ವೇರ್ ಆಗ್ತದೆ. ಐದು ಪಿ ಸ್ಕ್ವೇರ್ ಪ್ಲಸ್ 3 ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂನಿಂದ 4 ಪಿ ಕ್ಯೂ ಮೈನಸ್ 5 ಕ್ಯೂ ಸ್ಕ್ವೇರ್ ಮೈನಸ್ 3 ಪಿ ಸ್ಕ್ವೇರನ್ನು ಕಳೆಯಿರಿ. ಇದರಿಂದ ಅದನ್ನು ಫಸ್ಟ್ ಬರ್ಕೊಡೋಣ. 5 ಪಿ ಸ್ಕ್ವೇರ್ ಪ್ಲಸ್ 3 ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಇಂಟು ಬ್ರಾಕೆಟ್ 4 ಪಿ ಕ್ಯೂ ಮೈನಸ್ 5 ಕ್ಯೂ ಸ್ಕ್ವೇರ್ ಮೈನಸ್ 3 ಪಿ ಸ್ಕ್ವೇರ್. ಇದನ್ನು ಬಿಡಿಸಿದಾಗ 5 ಪಿ ಸ್ಕ್ವೇರ್ ಪ್ಲಸ್ 3 ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಇಂಟು ಪ್ಲಸ್ ಮೈನಸ್ 4 ಪಿ ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಪಿ ಸ್ಕ್ವೇರ್ ಆಗ್ತದೆ. ಈಗ ಸಜಾತಿ ಪದಗಳ ಗುಂಪನ್ನು 5 ಪಿ ಸ್ಕ್ವೇರ್ ಪ್ಲಸ್ 3 ಪಿ ಸ್ಕ್ವೇರ್ ಪ್ಲಸ್ 3 ಕ್ಯೂ ಸ್ಕ್ವೇರ್ ಪ್ಲಸ್ 5 ಕ್ಯೂ ಸ್ಕ್ವೇರ್ ಮೈನಸ್ 4 ಪಿ ಕ್ಯೂ ಮೈನಸ್ 5 ಮೈನಸ್ ಪಿ ಕ್ಯೂ. ಈಗ 5 ಪಿ ಸ್ಕ್ವೇರ್ದಾಗ 3 ಪಿ ಸ್ಕ್ವೇರ್ ಕೂಡಿಸಿದಾಗ ಮೈನಸ್ 8 ಪಿ ಸ್ಕ್ವೇರ್ 3 ಕ್ಯೂ ಸ್ಕ್ವೇರ್ದಾಗ 5 ಕ್ಯೂ ಸ್ಕ್ವೇರ್ ಕೂಡಿಸಿದಾಗ ಮೈನಸ್ ಪ್ಲಸ್ 8 ಕ್ಯೂ ಸ್ಕ್ವೇರ್ ಮೈನಸ್ 4 ಪಿದಾಗ 1 ಪಿ ಕ್ಯೂ ಕೂಡಿಸಿದಾಗ ಮೈನಸ್ 4 ಪಿ ಕ್ಯೂದಾಗ 1 ಪಿ ಕ್ಯೂ ಕೂಡಿಸಿದಾಗ ಮೈನಸ್ 5 ಪಿ ಕ್ಯೂ ಆಗ್ತದೆ. 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಎಕ್ಸ್ ವೈಯನ್ನು ಪಡೆಯಲು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಗೆ ಏನನ್ನು ಕೂಡಿಸಬೇಕು ಅಂದರು. ಏನನ್ನು ಕೂಡಿಸ್ಬೇಕಂದ್ರೆ ಅದ್ರೊಳಗೆ ಅದನ್ನು ಕಳಿಬೇಕು. ಆಗ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಎಕ್ಸ್ ವೈ ಒಳಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಸ್ಕ್ವೇರನ್ನು ಕಳೆಯೋಣ. ಅವಾಗ ನಾವು ಏನನ್ನು ಕೂಡಿಸ್ಬೇಕು ಅನ್ನೋ ಸಿಗ್ತದೆ. ನಂತರ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಎಕ್ಸ್ ವೈ ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ವೈ ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ವೈ ಸ್ಕ್ವೇರ್ ಆಗ್ತದೆ. ನಂತರ ಸಜಾತಿ ಪದಗಳ ಗುಂಪು ಮಾಡೋಣ. 2 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಒಂದು ಗುಂಪು, 3 ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಒಂದು ಗುಂಪು, ಪ್ಲಸ್ ವೈ ಸ್ಕ್ವೇರ್ ಒಂದು ಗುಂಪು. 2 ಎಕ್ಸ್ ಸ್ಕ್ವೇರ್ದಲ್ಲಿ 1 ಎಕ್ಸ್ ಸ್ಕ್ವೇರ್ ಕಾದಾಗ ಎಕ್ಸ್ ಸ್ಕ್ವೇರ್, 3 ಎಕ್ಸ್ ವೈದಾಗ ಮೈನಸ್ 1 ಎಕ್ಸ್ ವೈ ಕಾದಾಗ ಪ್ಲಸ್ 2 ಎಕ್ಸ್ ವೈ ವೈ ಸ್ಕ್ವೇರ್ ಹಂಗೆ ಬರ್ತದೆ. ಹೀಗೆ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಎಕ್ಸ್ ವೈಯನ್ನು ಪಡೆಯಲು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರನ್ನು ಕೂಡಬೇಕಾಗ್ತದೆ. ಇನ್ನು ಬಿ ಕ್ವಶನ್ ಅದರಲ್ಲಿ ಮೈನಸ್ 3a ಪ್ಲಸ್ 7 ಪ್ಲಸ್ 16 ಪ್ಲಸ್ 7b ಆಗಬೇಕು. 7b ಪ್ಲಸ್ 16 ಪಡೆಯಲು 2a ಪ್ಲಸ್ 8b ಮೈನಸ್ ಪ್ಲಸ್ 10ರಿಂದ ಏನನ್ನು ಕಳೆಯಬೇಕು ಅಂದರು. ಅವಾಗ ನಾವು 2a ಪ್ಲಸ್ 8b ಪ್ಲಸ್ 10ರಾಗ ಮೈನಸ್ 3a ಪ್ಲಸ್ 7b ಪ್ಲಸ್ 16 ಕಳಿಬೇಕು. ಕಳೆದಾಗ ನಮಗೆ ಏನನ್ನು ಪಡಿಬೇಕು ಏನನ್ನು ಕಳಿಬೇಕಾಗ್ತದೆ ಸಿಗ್ತದೆ. ನಂತರ ಇದನ್ನು ಬಿಡಿಸೋಣ. 2a ಪ್ಲಸ್ 8b ಮೈನಸ್ ಪ್ಲಸ್ 10 ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3a ಮೈನಸ್ ಇಂಟು ಪ್ಲಸ್ ಮೈನಸ್ 7b ಮೈನಸ್ ಇಂಟು ಪ್ಲಸ್ ಮೈನಸ್ 16 ಆಗ್ತದೆ. ನಂತರ ಸಜಾತಿ ಪದಗಳ ಗುಂಪು ಮಾಡಿದಾಗ 2a ಪ್ಲಸ್ 3a ಒಂದು ಗುಂಪು ಪ್ಲಸ್ 8b ಮೈನಸ್ 8b 7b ಒಂದು ಗುಂಪು 10 ಮೈನಸ್ 16 ಒಂದು ಗುಂಪು. 2aದಲ್ಲಿ 3aಯನ್ನು ಕೂಡಿಸಿದಾಗ 5a, 8bಯಲ್ಲಿ 7bಯನ್ನು ಕಳೆದಾಗ b ಮೈನಸ್ 16ರಲ್ಲಿ 10 ಕಾದಾಗ ಮೈನಸ್ 6 ಬರ್ತದೆ. ಆದ್ದರಿಂದ ಮೈನಸ್ 3a ಪ್ಲಸ್ 7b ಪ್ಲಸ್ 16 ಪಡೆಯಲು 2a ಪ್ಲಸ್ 8b ಪ್ಲಸ್ 10ರಿಂದ 5a ಪ್ಲಸ್ b ಮೈನಸ್ 6 ಕಳೆಯಬೇಕಾಗ್ತದೆ. ಐದನೇ ಪ್ರಶ್ನೆ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 6xy ಪ್ಲಸ್ 20 ಪಡೆಯಲು 3x ಸ್ಕ್ವೇರ್ ಮೈನಸ್ 4y ಸ್ಕ್ವೇರ್ ಪ್ಲಸ್ 5xy ಪ್ಲಸ್ 20ರಿಂದ ಏನನ್ನು ಕಳೆಯಬೇಕು. ನೋಡಿ 3x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಪ್ಲಸ್ 5x ಪ್ಲಸ್ 20ರಾಗ ನಾವೇನು ಕಳಿಬೇಕು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 6xy ಪ್ಲಸ್ 20 ಕಳಿಬೇಕು. ಈಗ ಬ್ರಕೆಟನ್ನು ಬಿಡಿಸೋಣ. ಆವಾಗ 3x ಸ್ಕ್ವೇರ್ ಮೈನಸ್ 4y ಸ್ಕ್ವೇರ್ ಪ್ಲಸ್ 5xy ಪ್ಲಸ್ 20 ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 6x ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 10 ಆಗ್ತದೆ.
ನಂತರ 3x² + x² ಮೈನಸ್ 4y² + y² ಮೈನಸ್ 6xy + 5xy ಪ್ಲಸ್ 20 ಮೈನಸ್ 20 ಈಗ ಕ್ಯಾನ್ಸಲ್ ಆಗಿ ಎಲ್ಲ ಕ್ಯಾನ್ಸಲ್ ಆಗಿ ಸಿಂಪ್ಲಿಫಿಕೇಷನ್ ಮಾಡಿದಾಗ 3x² x² ಕೂಡಿಸಿದಾಗ 4x² ಮೈನಸ್ 4y² y² ಕಳೆದಾಗ ಮೈನಸ್ 3x² ನಾ ಮೈನಸ್ 6xy ದಾಗ 5xy ಕೂಡಿಸಿದಾಗ ಮೈನಸ್ xy ಆಗ್ತದೆ. ಆದ್ದರಿಂದ x² - y² + 6xy + 20 ಪಡೆಯಲು 3x² + ಮೈನಸ್ 4y² + 5xy + 20ರಿಂದ 4x² - 3y² - xy ಕಳೆಯಬೇಕಾಗ್ತದೆ. 4ನೇ ಪ್ರಶ್ನೆ 3x - y + 11 ಮತ್ತು -y - 11ರ ಮೊತ್ತದಿಂದ 3x - y - 11 ಕಳೆಯಬೇಕಾಗ್ತದೆ. 3x - y + 11 ಪ್ಲಸ್ -y - 11 ಮೈನಸ್ ಆಫ್ 3x - y - 11 ಈಗ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ -y + 11 ಬರ್ತಕ್ಕಂಥದ್ದು. ಇದರಲ್ಲಿ ಬಿ ಬರ್ತಕ್ಕಂಥದ್ದು 4 + 3x ಮತ್ತು 5 - 4x + 2xyಗಳ ಮೊತ್ತದಿಂದ 3x² - 5x ಮತ್ತು -x² + 2x + 5ಗಳ ಮೊತ್ತವನ್ನು ಕಳೆಯಬೇಕು. ಮೊದಲ ಇವನ್ನ ಎರಡು ಕೂಡಿಸ್ಕೊರೋಣ. 4 + 3x ಪ್ಲಸ್ 5 - 4x + 2x² ಕೊಡೋಣ. ಇವು ಮೊತ್ತ ಮಾಡೋಣ. ನಂತರ ಅದ್ರಾಗ ಇನ್ನೊಂದು ಮೊತ್ತ ಕಳಿಬೇಕು. ಇನ್ನೊಂದು ಮೊತ್ತ ಅಂದ್ರೆ 3x² - 5x ಪ್ಲಸ್ -x² + 2x + 5 ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 4 + 3x + 5 - 4x + 2x² ಆಗ್ತದೆ. ಮೈನಸ್ ಇಂಟು ಬ್ರಾಕೆಟ್ 3x² - 5x - x² + 2x + 5 ಬ್ರಾಕೆಟ್ ಕಂಪ್ಲೀಟ್. ನಂತರ ಬ್ರಾಕೆಟಲ್ಲಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನಾಗ್ತದೆ ಅಂದರೆ 2x² + 3x - 4x + 5 + 4 ಆಗ್ತದೆ. ಮೈನಸ್ 3x² - x² - 5x + 2x + 5 ಆಗ್ತದೆ. ನಂತರ ಸಜಾತಿ ಪದಗಳನ್ನು ಕೂಡಿಸಿದಾಗ ಏನಾಗ್ತದೆ 2x² - x + 9 ಮೈನಸ್ ಇಂಟು ಬ್ರಾಕೆಟ್ 2x² - 3x + 5 ನಂತರ ಮೈನಸನ್ನು ಇದು ಎಲ್ಲದರ ಜೊತೆ ಗುಣಾಕಾರ ಮಾಡಿದಾಗ ಬ್ರಾಕೆಟ್ ಬಿಡಿಸಿದಾಗ 2x² - x + 9 ಮೈನಸ್ ಇಂಟು ಪ್ಲಸ್ ಮೈನಸ್ 2x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಮೈನಸ್ ಇಂಟು ಪ್ಲಸ್ ಮೈನಸ್ 5x ನಂತರ ಸಜಾತಿ ಪದಗಳ ಗುಂಪು ಮಾಡಿದಾಗ -2x² + 2x² ಕ್ಯಾನ್ಸಲ್ ಆಗ್ತದೆ. ಇನ್ನು 3xದಾಗ 1x ಕಳೆದಾಗ 2x 9 5 ಕಳೆದಾಗ 4 ಆಗ್ತದೆ. ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೆ ಇವುಗಳು ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.